ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಕಳೆದ 2-3 ದಿನಗಳಿಂದ ಏನ್ ನಡೆದದಂದ್ರ DC ಆಫೀಸ್ಗೆ ಹೋಗಿ ಕೆಲವೊಂದ್ ಜನ ಮನವಿ ಕೊಡ್ತಾರ, ಅಮಾಯಕ ಹೆಣ್ಮಕ್ಳ ಕಡೆ ಮನವಿ ಕೊಡಿಸ್ತಾರ. ಅದರಿಂದ ಈ ಅಕ್ಕೋರ್ ಬಂದ್ರು, ಇಲ್ರಿ ಅಣ್ಣವ್ರ ನನ್ನ ಆಸ್ತಿ ಹಿಂಗ ನನಗೆ ಕ್ಯಾನ್ಸರ್ ಆಗ್ಯದ, ನನ್ ಲಾಸ್ಟ್ ಸ್ಟೇಜ್ ಅದ, ನನಗೆ ಇದು ಮಾಡ್ಕೋಬೇಕಾಗ್ಯದ, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದಾಗ ಅವಾಗ ಬಂದ ತಕ್ಷಣ ನಾ ಏನ್ ಮಾಡಿದೆ, ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ, ರೊಕ್ಕ ಅಂತರೂ ನನ್ನ ಬಲ್ಲಿ ಇಲ್ಲ, ನಾ ರೊಕ್ಕ ಹಿಂಗ್ ತೊಳಾತೀನಿ, ನಿಮ್ ಹೆಸರು ಕೊಡ್ರಿ, ಅವ್ರ ಮುಸ್ಲಿಮ್ಸ್ ಅದಾರ, ಮತ್ ಒಟ್ಟು ಆಸ್ತಿ ಅವ್ರ ಹೆಸರಲ್ಲೇ ನಾನ್ ನೊಂದ್ ಮಾಡ್ಬೇಕಾಗ್ತದ, ನನ್ನ ಹೆಸರು ಬೇಡವಾ, ನಮ್ ಶಿವಾನಂದ್ ಭುಯಾರ್ ಅವ್ರ ಹೆಸರು ತಗೋ ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದ. ಆದ್ರ ನಿಜ ತಗೊಂಡು ತಕ್ಷಣ ಇಟ್ಟು ದಿವ್ಸ ಅವ್ರು 30 ವರ್ಷ ಗಟ್ಲೆ ಆಯ್ತು. 30 ವರ್ಷ ಗಟ್ಲೆ ಅವರು ಆಕ್ಚುಲಿ ಜಾಗ ಅದ, ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ. ಈಗ ನಿನ್ನೆ ಕೇಳ್ದೇನ 4 ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು, ಆಯ್ತಪ್ಪ ಅಧಿಕಾರದಾಗ ನೀನೇ ಇದ್ದಲ್ವ ರಾಜೇಶ್ ದೇವಗಿರಿನೇ ಅಧಿಕಾರದಾಗಿದ್ದ, ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು BDAದಿಂದ ಹೇಳ್ಕೊಂಡು ನಿಮ್ BDA ಪ್ಲಾಟ್ ಅದ, ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ, ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ತೆಗಿಬೋದಾಗಿತ್ತಲ್ಲ, ಇಷ್ಟು ವರ್ಷ ಯಾಕೆ ಬಿಟ್ಟಿ? ಅವ ಸ್ವತಃ ಹೋಗಿ ಇವ್ರಿಗೆ 3-4 ಸರಿ ಕೇಳ್ಯಾನ, ನನಗ ಆಸ್ತಿ ಕೊಡು, ಇದ್ರಾಗ ಅವ್ರ ರೇಟ್ ಅವ್ರಿಗೆ ಪಸಂದ್ ಬರ್ಲಿಲ್ಲ, ಅದಕ್ಕ ಅವ ಹಿಂಗ್ ಉಲ್ಟಾ ಚಾಲು ಮಾಡ್ದ. ಅದಕ್ಕ ಈಗ ಕೆಲವೊಂದ್ ಜನ ಇವತ್ ಮತ್ ಪೇಪರ್ನಾಗ ನೋಡ್ದೇನ, ಒಬ್ಬ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡ್ ಕಿಶಿಂದ ಹಿಂದುತ್ವ ಮಾಡೋರು, ಅವ್ರು ನಮಾಜ್ ಮಾಡೋರು, ಅವ್ರು ಬಂದು ನನಗ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ, ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ, ಅವ್ರು ಕೀಮೋಕ್ ಅದಾರ, ಅವ್ರು ದವಾಖಾನಿದಿಂದ ಓಡ್ ಬಂದಾರ ಇದಾಗಣ. ಪಾಪ ನಾ ಬ್ಯಾಡ್ರಿ ನೀವು ಅಲ್ಲೇ ಕೂತ್ ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ತರ ಆ ಸಾರ್ವಜನಿಕರಿಗೆ, ಅವರು ಅಮಾಯಕರೇ ಹೆಣ್ಮಕ್ಳೇನ್ ಕೊಟ್ಟಾರಲ್ಲ, ಹಿಂದ್ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದ್ ಯಾರದಾರ ನಮಗೂ ಗೊತ್ತಿರ್ಲಿಲ್ಲ. ನಾನೇ ಒಂದ್ ಏನ್ ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದ್ ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದ್ ಯಾರದಾರ ಹೊರಗ್ ಬರ್ತಾರ, ನಾನು 50 ಹೊರಗ್ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದನ್ನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತ ಅದು ಬಿಡ್ರಿ, ಇನ್ನು ಎಷ್ಟು ರಿಂಗ್ ರೋಡ್ ಆಗ್ಲಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ, ಅದು ಮೊದ್ಲು MLA ಗಳಿಗೆ ಅದು ಗೊತ್ತಾಗ್ತದ. ಆ ರಿಂಗ್ ರೋಡ್ ಬಲ್ಲೆಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನ್ ತೊಗೊಂಡ, ಎಷ್ಟು ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗ ಮೋದಿಯವ್ರ ಪ್ರಥಮ ಪ್ರಧಾನ ಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು, ಗಾಂಧಿ ಚೌಕ್ ಒಳಗ್ ಗಲಾಟೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದ್ ಜನ ಅರೆಸ್ಟ್ ಆದ್ರು, ಕೆಲವೊಂದ್ ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೊಲ್ಲಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನಿಗೆ ಹಿಡ್ಕೊಂಬಂದ್ರ ಬಿಡ್ರಿ. ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವನ್ ಬೆನ್ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗ್ಯದ ಇವತ್ತು, ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತಿ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನ್, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ 77 ಎಕರೆ ಜಮೀನ, ಅದನ್ನ ವಕಫ್ ಮಾಡತ್ತಂದ ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾ ನಿಮ್ಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ಆ KIDB ಒಳಗ ಒಂದ್ ಶಲ್ಟರಿಂಗ್ ಹೌಸ್ ಅಂತ ಇರ್ತದ, ಅಂದ್ರೆ ಈ ಕಟಗರ ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗ ಆಕಳ ಹಾಕ್ಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲಾ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕ ಪರ್ಮಿಷನ್ ಕೊಟ್ಟಾನ ಇವ, ಮತ್ ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರ ಅವಾಗ ನಾನು ಅವ್ನ ಆಫೀಸ್ ಹೊರಗೆ ನಿಂತಿದ್ದೆ, ಅಲ್ಲಿ ಬೇಪಾರಿ ಹತ್ತ ಒಂದ್ 2 ಹುಡುಗರು ಬಂದಿದ್ರು. ಅವ್ರ ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ ಗೌಡ್ ಮುಸಲ್ರ ಕಂಡ್ರ ಆಗ್ಬರುದಿಲ್ಲ. ಇಲ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು, ಪರ್ಸೆಂಟೇಜ್ ಮಾತಾಡಕತ್ತ. ನಮ್ಮ ಎಲ್ಲರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗ್ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನ. ಎಲ್ಲಿ ಗೌಡ ಅವ್ರ ಜೋಡಿ 15 ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದೇ ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ
ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ, ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಹಾಕೊಡಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ ಮುಟ್ಲಿ ಹಸಿ ಹಾಕಿಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ ಮಾತಾಡ್ಲಕ್ಕ ಅವ ನನಗ. ಇಂಥವೆಲ್ಲಾ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ ಮಹಾನ್ ನಾಯಕ ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ ಅರೆ ಅವ್ರು ತಗೊಳಕತ್ತಿದ್ರು. ಒಬ್ಬ ಮುಸಲ್ಮಾನ್ ಜೋಡಿ ಅವ್ರ ರೊಕ್ಕ ತೊಗೊಳತಾರ, ಹೆಲ್ಪ್ ಮಾಡತ್ತನವ. ಅವ್ನಿಗೆ ಹೆಲ್ಪ್ ಮಾಡತ್ತಂದ ಕಿಶಂದ ಅವ್ರ ಒಬ್ಬನ ಹೆಸರೇ ಹೆಂಗ್ ಬರುದು ನನ್ನ ಆಸ್ತಿ, ನೀವು ನಿನ್ನ ಹೆಸರು ಕೊಡತ್ತನ್ಲು, ನನ್ನ ಹೆಸರು ಬೇಡವ. ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗ. ಈ ಒಂದ್ ದೇವಗಿರಿಗೂ ಹೇಳ್ದೆ ನಾ ರಾಜೇಶಿಗ, ನೋಡ ಹಗಲತ್ತಿ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಆ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ್ ಜಾಗ ಅಳಸ್ಲಾಕ ನಾ ಕಳ್ಸೀನಿ, ಹಗಲತ್ ಕಳ್ಸೀನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನ್ ಯಾರೇ ಗುಂಡಾಗಳು ಹೋಗ್ತಾರ ಏನ್ ಮಂದಿ ಹೋಗ್ತಾರ. ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನ. ಇವ್ರು ನನ್ಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿ ಹೇಳ್ದಾನ, ರಾಜೇಶ ನೋಡಪ್ಪ ನಿಂದ ಅವ್ರ ಜಮೀನ ಅಳತಿ ಮಾಡ್ಸುಮ್ ನಿಮ್ ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತ 30 ವರ್ಷದಿಂದ ದನ ಏನ ಕಾಯತ್ತಿದ್ದೇನಿ. 30 ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕ. ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿಯದಿಂದ ಒಂದ್ ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದ್ ಏನ್ರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲಿ ಒಂದು ಪಾರ್ಕ್ ಮಾಡ್ಬೇಕು, ಒಂದಿಟ್ಟು ಗಿಡ ಹಚ್ಬೇಕು. ಅದ್ ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತೋಳಾಕ್ ಬಂದಾಳ. ಈಗ ಹಿಂದ ಉಮೇಶ್ ಒಂದಲ್ ಬೆನ್ನತ್ತ ತಂದ್ ಕೂಳೆ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರೋರಾತ್ರಿ ಅಲ್ಲಿ ಹೋಗಿ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟಾನ. ಅರೆ ನಾನು ಮೂರ್ತಿ ಪೂಜೆಕ್ಕೆ ನಾನು ಹಿಂದೂನೇ ಇದೀನಿ. ಏನ ನಿಮ್ಮಿಂತ್ರ ಹಿಂದೂತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವ್ ಬರೇ ಮಾತೊಳಗ್ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗ್ ಮಾಡ್ತೀನಿ. ಏನ ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನ ಇವ್ರೆಲ್ಲಾ ಬಂದ ನನಗ್ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಇವ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕ್ ಅವ ಬಿಜಾಪುರ್ನಾಗ ಮುಸ್ಲಿಂ. ಏನ್ರಿ ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವ್ರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬ್ಯಾನ್ ಹತ್ತಿಕೆಸಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗ ಎಲ್ಲಿ ಹಿಂದುತ್ವ ಹೋಗಿತ್ತಪ್ಪ ನಿಂದ. ಆ ಮುಸಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GST ದವ ಏನಾತಾರ ಅದಕ್ಕೆ ಯಾವ್ದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಚೀಸ್ ಮಾಡಿದ್ರ ಅದು. ಇಂಥವ್ ಎಲ್ಲಾ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೆ ನಿಮ್ ಕೈಯಾಗ ನೀವು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವ್ ತೆಗದ್ ನೋಡ್ರಿ, ಹೆಸರು ತೆಗದ್ ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರ ಜೋಡಿ ಇದೀಪ ನೀ? ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರ ಜೋಡಿ ಅದಿ ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದು ಮೊಹಮ್ಮದ್ ಪಿರಜಾದೆ ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ಗೆ. ಈಗ ಅಟ್ಟು ಹಿಂದುತ್ವ ಹರಿತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿ ತಕ್ಕೋರ್ಲ ಹಿಂಗ ಅಮಾಯಕರ RSS ಕಾರ್ಯಕರ್ತವ. RSS ಕಾರ್ಯಕರ್ತತ್ನ ಇದು ಮಾಡಿಲ್ಲ. ಆದ್ರ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರ ನಮಗ ಅನ್ಯಾಯ ಆದಂಗ ನಾವ್ ಅದನ್ನ ಪ್ರತಿಭಟಿಸ್ಬೇಕು. ರಗಡ್ ಮಂದಿ ಹೋಗ್ಯಾರ ನನಗ, ರಗಡ್ ಪ್ರಭಾವಿಗಳು ಫೋನ್ ಹಚ್ಚಾರ. ಫೋನ್ ಹಚ್ಚಿದ್ರ ನನಗ, ಅದು ಜಾಗ ನಮ್ದು ಅದರಿ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವ್ ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಳಿ. ಜಿಲ್ಲಾಧಿಕಾರಿಗಳ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದ ಅಕಸ್ಮಾತ್ ಇವ್ರಿಗೆ ಹೋಗ್ತಿ ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ಗುಡಿ ಕಟ್ಟಿಸ್ಕೊಡ್ತೀನಿ. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ. ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಪಂಶಿಯತ್ ಮೆಂಬರ್ ಅದಾನ, ಅವನಿಗೂ ಹೇಳಿದ್ದೇನೆ. ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ರೊಕ್ಕ ಕೊಡ್ತೀನಿ ಅಂತ ಕಟ್ಟು. ಆದ್ರ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ. ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳ ಆಕಿ. ಇವತ್ತ ನಿಮ್ಮ PAಗಳು ನಿಮ್ಮ PAಗಳು ಒಂದ್ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ, ನಿಮ್ಮ ಅಧಿಕಾರದಾಗ ಎನ್ಎ ಅಪ್ರೂವಲ್ ಆಗ್ಬೇಕಾದ್ರ ಅವ್ರ ಕಡೆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದ್ ಪ್ಲಾಟ್ ತಗೋತಾರ. ಮತ್ತ ನೀವು ಇವ್ ಏನ್ CA ಸೈಟ್ ಅದು ಇರ್ತಾವಲ್ಲ ಅವ್ ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ ದಾಗ BJP ಟಿಕೆಟ್ ಮಾಡ್ಕೊಂಡ್ ತಿಂದವ್ರ ನೀವು. ನಿಮ್ಗೇನ ನೈತಿಕತೆ ಐತೆ ಇದು ಹೇಳಕ್ಕ? ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ. ಮತ್ತ ನಾ ಕೊಡಿಸ್ತೀನಿ.
ಈಗ ನಾ ಇಟ್ಟಕ್ ಬಿಡುದಿಲ್ಲ, ಅವ್ರೆಲ್ಲಾರು ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನಿ ಕೊಟ್ರ ಚಲೋ ಆಯ್ತದ, ಅದು ಕೊಟ್ಟಿದ್ದು ಚಲೋ ಆಯ್ತು. ಆದ್ರ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದ ಮೀಡಿಯಾ ಮುಂದ್ ಬಂದಿದ್ರ ನನಗ್ ಬೇರೆ ಇರ್ತಿತ್ತು. ಈಗ ಅವ್ರಾಗ್ಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದ ಅಂದ ಮ್ಯಾಗ ಅವ್ರ ತೆಗಿಲಿ, ಅವ್ರ ಪಿ ಎಗಳು ಎಲ್ಲಾ ಕಲ್ಯ ಪಲ್ಯ ಇವ್ರೆಲ್ಲಾರು ತೊಗೊಂಡಾರ. ಅವ್ರ ಪ್ರತಿ ಒಂದ್ ಇದ್ರದಾಗ ಏಜೆಂಟ್ ಲ್ಯಾಂಡ್ ಡೆವಲಪ್ ಇತ್ತಂದ್ರ ಇಟ್ ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು ಬಿಡಿಯದಾಗ ಪರಿಸ್ಥಿತಿ ಹೆಂಗೈತಿ, ಒಂದ್ ಸಿ ಎ ಸೈಟ್ ತಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ಬೇಕು. ಎಲ್ಲಾ ಅವ್ರು ಅಂತವ್ರಿಗೆ ಕೊಡೋರು, ಇಲ್ಲಿಕ ಕೊಡುದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ ಗೌಡಗೆ ಕೇಳ್ತೀನಿ ನಾ ಈ ಸದ್ 2018ನೇ ಇಸ್ವಿ ಒಳಗ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ ಆಸ್ತಿ ಘೋಷಣಾ ಏನಿತ್ತು? ಆಯ್ತಾ, ಆಸ್ತಿ ಘೋಷಣಾ ಏನಿತ್ತು ಅದ್ರದ ಈಗ ನಿನ್ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗಾಯ್ತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರ ಅವ್ನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ ಇವ್ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರ ಒಬ್ಬ ಅಮಾಯಕ ಹೆಣ್ಮಗಳಾಕಿ, ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರುದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದರೆ ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ, ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿಕಿಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳಿಗೆ ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ಹೇ ನಿನ್ ಮನಿ ಕೆಡುವತ್ತ ಕಿಶನ್. ಪಾಪ ಒಬ್ಬ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಹಿರಿಯರೇ ಹೋಗಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡವುದೈತೆ ಅಂತ ಖಾಲಿ ಮಾಡಿ ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ್ ಸಮಾಧಿ ಮಾಡ್ತಾರ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ. ಈಗ ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ. ಅಲ್ಲ, ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂತದಾನ. ನೀನು ಪ್ರೆಸ್ ಮೀಟ್ ಮಾಡತ್ತ, ಇದು ಆಗಾಡ ನೀನೇ ಕುಂದ್ರತ್ತ, ಒಂದ್ 2 ಮಿನಿಟ್ ಶಾಂತಿರು.